ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಹನುಮ ಜನ್ಮಸ್ಥಳ ಅಂಜನಾದ್ರಿಗೆ. ಬನ್ನಿ ಹೇಗಿರುತ್ತೆ ದರ್ಶನ ನೋಡ್ಕೊಂಡ್ ಬರೋಣ. ಮೊದ್ಲು ನಮ್ ಫ್ರೆಂಡ್ಸ್ ನ ನೋಡಿ. ನೋಡ್ತೀರಾ ಕಂಜೂಸ್ತನ್ ಮಗ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಆಮೇಲೆ ಬನ್ನಿ ಹೋಗೋಣ ಅಂಜನಾದ್ರಿಗೆ. ಹಾಗೆ ನಾನು ನನ್ನ ಫ್ರೆಂಡ್ಸ್ ಮುಖ ತೊಳೆದು ಸ್ಟಾರ್ಟ್ ಮಾಡಿದ್ವಿ ಬೆಟ್ಟನ ಹತ್ತೋಕೆ. ಹೋಗ್ತಾ ಹೋಗ್ತಾ ಮುಂದೆ ದಾರಿಗೆ ಫುಲ್ ರಶ್ ಇದ್ದಿದ್ರಿಂದ ಸ್ವಲ್ಪ ವೇಟ್ ಮಾಡಿ ಮತ್ತೆ ಮುಂದೆ ಹೊರಟೆ ಬಿಟ್ವಿ. ನಮ್ಮೂರೆಲ್ಲ ಮೇಲೆ ಹತ್ಕೊಂಡು ಫುಲ್ ರಶ್ ಇದ್ದಿದ್ರಿಂದ ಅಲ್ಲಿ ಒಂದು ಬೆಟ್ಟನ ಹತ್ಕೊಂಡೆ ಮೂಲೆ ಮೂಲೆಯಲ್ಲಿ ಹೊರಟಿದ್ವಿ ಮೇಲ್ಗಡೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಛಾಯ. ಹಾಗೆ ಫುಲ್ ರಶ್ ಇದ್ದಿದ್ರಿಂದ ಸ್ವಲ್ಪ ವೇಟ್ ಮಾಡಿ ಮೇಲ್ಗಡೆ ನಿಂತ್ಕೊಂಡು ಮುಂದೆ ಹೊರಟ್ವಿ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎತ್ತಿ ಬರ್ತಾರೆ ನೋಡ್ರಿ ನಮ್ಮ ಇವರೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಆಗಿ ಬಜರಂಗಿಯ ದರ್ಶನ ಮಾಡ್ಲಿಕ್ಕೆ ಎಲ್ ಬೇಕಾದ್ರೂ ಹತ್ಕೊಂಡು ಬಂದೇ ಬಿಟ್ರು. ಸೀದಾ ಮೆಟ್ಲು ಹತ್ಕೊಂಡು ಇವನ್ ಬಂದ್ಬಿಟ್ಟು ಗೌಡ ನಂದು ಒಂದ್ ಸ್ವಲ್ಪ ಇರ್ಲಿ ಅಂತ. ಹಾಗೆ ಅರ್ಧ ಬೆಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಇನ್ನೇನು ಬಂಡೆ ಕೆಳಗಡೆ ಹೋಗ್ಬೇಕಿತ್ತು. ಮೆಲ್ಲಕ್ ನನ್ನ ಫ್ರೆಂಡ್ ಹೊರಟೆ ಬಿಟ್ಟೆ ಮುಂದೆ. ಅದ್ರ ಕೆಳಗಡೆ ಫ್ರೆಂಡ್ಸ್ AC ತರ ತಣ್ಣಂಗ್ ಗಾಳಿ ಬರ್ತಿತ್ತು. ಅದನ್ನೆಲ್ಲ ತಗೊಂಡು ಒಂದ್ 10 ನಿಮಿಷ ಕುಂತು ಮೆಲ್ಲಕ್ ಮೇಲ್ಗಡೆ ಹೊರಟ್ವಿ. ಎಲ್ರು ಕೂಲ್ ಆಗಿ ಬರ್ರಿ ಬರ್ರಿ ಜಲ್ದಿ ಬರ್ರಿ. ಇವನ ನಮ್ ಕಿಚ್ಚ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಕಿಪ್ಪಿ ತೊಡ್ದಲೇ. ಹಾಗೆ ಎಲ್ಲ ಮುಗಿಸ್ಕೊಂಡು ಹತ್ರ ಬರ್ತಿದ್ದಂಗೆ ನಮ್ಮ ಬಜರಂಗಿಯ ಧ್ವಜ ಕಾಣಿಸ್ತಿತ್ತು. ಎಲ್ಲ ಮೇಲಿಂದ ವ್ಯೂ ನೋಡ್ಕೊಂಡು ದರ್ಶನಕ್ಕೆ ಹೋಗೋಣಂತ ಹೊರಟ್ವಿ ಮೆಲ್ಲಕ್ಕೆ. ಹರಿಭಾಜನ ಹರಿ ಹರಿಭಾಜನ ಹರಿಮದ ಭಾಜನ ದಶಮುಖ ಕಂಪಣ. ತಾತನ ನೋಡ್ರಿ, ಇವರು ಸ್ವಲ್ಪ ಝೂಮ್ ಆಗಿ ನೋಡ್ರಿ. ಹಿಂಗೆ ಮೊದಲಿನ ಟಾರ್ಚ್ ಬಿಡ್ಬೇಕಂತ ಇನ್ನೊಬ್ಬನು ಮಿಸ್ ಆಗಿದ್ದಾನೆ. ಕೆಳಗಡೆ ಇಳಿಯೋಣಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ವಿ. ನಮ್ ಕಿಪ್ಪಿ ಕೂಡ ಫುಲ್ ಜೋರಾಗೆ ಇದ್ಲು. ಕಿಪ್ಪಿ ಜೊತೆನೂ ಸ್ವಲ್ಪ ಮಾತಾಡಿ ಕೆಳಗಡೆ ಇಳಿತಾ ಬಂದ್ವಿ. ಇಲ್ಲಿ ನೋಡಿದ್ರೆ ನಾವು ಫುಲ್ ರಶ್ ಆಗಿತ್ತು. ಅಂತೂ ಲಾಗ್ ನ ಎಂಡ್ ಮಾಡೋ ಸಮಯ ಬಂತು ಅಂತ ಈ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ರು. ಹಾಗೆ ಈ ಫ್ರೆಂಡ್ಸ್ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರು. ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್. ಗುಡ್ ಬೈ. ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.